ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಐಐಎ ಅಂತ ಒಂದು ಪೋಸ್ಟ್ ಕರೆದಿದ್ದಾರೆ ಸ್ನೇಹಿತರೆ. ಐಐಎ ಅಂತ ಹೇಳೋದಾದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಸ್ಟ್ರೋಫಿಸಿಕ್ಸ್ ಅಂತ ಹೇಳ್ಬಿಟ್ಟು ಕರೆದಿರೋಂಥದ್ದು. ಓಕೆನಾ. ಸೊ ಐಐಎ ರಿಕ್ರೂಟ್ಮೆಂಟ್ ಸೈಂಟಿಫಿಕ್ ಅಂಡ್ ಟೆಕ್ನಿಕಲ್ ಆಫೀಸರ್ ಗೆ ಕರೆದಿದ್ದಾರೆ ಸ್ನೇಹಿತರೆ. ಸೊ ಇದು ಬಂದು 7ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್, ಸೈಂಟಿಫಿಕ್ ಆಫೀಸರ್, ಜೂನಿಯರ್ ಟೆಕ್ನಿಕಲ್ ಆಫೀಸರ್ ಅಂತ ಹೇಳ್ಬಿಟ್ಟು ಪೋಸ್ಟ್ ನ ಕರೆದಿದ್ದಾರೆ. 5 ಪೋಸ್ಟ್ ಗಳಿದಾವೆ. ಸೊ ಇದು ಗೌರ್ಮೆಂಟ್ ಹುದ್ದೆ ಆಗಿರುತ್ತೆ. ನೀವು ಗೌರ್ಮೆಂಟ್ ಹುದ್ದೆನ ಹುಡುಕ್ತಾ ಇದ್ರೆ ಈ ಒಂದು ಯೂಟ್ಯೂಬ್ ಚಾನಲ್ ನಿಮಗೋಸ್ಕರನೇ ತೆರೆದಿರುವಂತದ್ದು. ಸೊ ಈ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ನ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಲೇಟೆಸ್ಟ್ ಆಗಿ ಬರುವಂತಹ ಪ್ರತಿ ಒಂದು ಗೌರ್ಮೆಂಟ್ ಜಾಬ್ಸ್ ನ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಯಾವುದೇ ಜಾಬ್ ಆಗಿರ್ಲಿ, ನಾವು ಅದನ್ನ ಮಿಸ್ ಮಾಡೋದಿಲ್ಲ. ಆ ಒಂದು ಜಾಬ್ ನ ಡೀಟೇಲ್ಸ್ ನ ಫುಲ್ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀವಿ. ಅದು ಕನ್ಫರ್ಮ್ ಮಾಡ್ಕೊಂಡು ಅದು ಕಂಪಲ್ಸರಿ ಓಪನ್ ಆಗಿದೆಯಾ, ಒರಿಜಿನಲ್ ಫೇಕ್ ಅಲ್ವಾ, ಫೇಕ್ ನ್ಯೂಸ್ ಅಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ, 2 ಸತಿ ಚೆಕ್ ಮಾಡಿ ನಿಮ್ಗೆ ವಿಡಿಯೋನ ನಾವು ಅಪ್ಲೋಡ್ ಮಾಡ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ನಮ್ಮ ಈ ಒಂದು ವೆಬ್ಸೈಟ್ ಏನಿದೆ, ನ್ಯೂ ಗೌರ್ಮೆಂಟ್ ಜಾಬ್ alert.com, ಈ ಒಂದು ವೆಬ್ಸೈಟ್ ಅಲ್ಲಿ ಕೂಡ ಲೇಟೆಸ್ಟ್ ಆಗಿ ಬರುವಂತಹ ಪ್ರತಿ ಒಂದು ಜಾಬ್ ಪೋಸ್ಟ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇಲ್ಲಿ ನೀವು ಬಂದಿದ ತಕ್ಷಣ ನಿಮ್ಗೆ ಕಂಪಲ್ಸರಿ ಹಲವಾರು ಜಾಬ್ ಸಿಗುತ್ತೆ ಸಿದ್ರೆ. ಓಕೆನಾ. ಸೊ ಇನ್ನು ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆದ್ರೆ ಅಲ್ಲಿ ಕೂಡ ಲೇಟೆಸ್ಟ್ ಆಗಿ ಬಿಡುವಂತಹ ಪ್ರತಿಯೊಂದು ಜಾಬ್ ಅಪ್ಡೇಟ್ಸ್ ನ ಅಲ್ಲಿ ಕೂಡ ಕಳಿಸ್ತಾ ಇರ್ತೀವಿ ಸಿದ್ರೆ. ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ. ಸೊ ನೋಡೋದಾದ್ರೆ ಈ ಒಂದು ಆನ್ಲೈನ್ ಪ್ರೋಸೆಸ್ ಇರುತ್ತೆ ಅಪ್ಲಿಕೇಶನ್ ನ ಅಪ್ಲೈ ಮಾಡೋದಕ್ಕೆ. ಸೊ 7th ಜುಲೈ ನಿಮ್ಗೆ ಲಾಸ್ಟ್ ಡೇಟ್ ಇದೆ ಸಿದ್ರೆ. ಓಕೆನಾ. 7th ಜುಲೈ ಲಾಸ್ಟ್ ಡೇಟ್ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಸ್ಟ್ರೋಫಿಸಿಕ್ಸ್ ನೋಡಿ, ಸೈಂಟಿಫಿಕ್ ಆಫೀಸರ್, ಅಸಿಸ್ಟೆಂಟ್, ಟೆಕ್ನಿಕಲ್ ಆಫೀಸರ್ ಆಗಿ ಕರೆದಿದ್ದಾರೆ. 5 ಪೋಸ್ಟ್ ಇದಾವೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದು ವೇಕೆನ್ಸಿ ಏನೇನು ಅಂತ ಹೇಳಿದ್ರೆ, ಸೈಂಟಿಫಿಕ್ ಆಫೀಸರ್ ಗೆ 1 ವೇಕೆನ್ಸಿ ಇದೆ, ಸೈಂಟಿಫಿಕ್ ಅಸಿಸ್ಟೆಂಟ್ ಗೆ 2 ವೇಕೆನ್ಸಿ, ಜೂನಿಯರ್ ಟೆಕ್ನಿಕಲ್ ಆಫೀಸರ್ ಎಲೆಕ್ಟ್ರಿಕಲ್ ಗೆ 1 ವೇಕೆನ್ಸಿ, ಜೂನಿಯರ್ ಟೆಕ್ನಿಕಲ್ ಆಫೀಸರ್ ಮೆಕ್ಯಾನಿಕಲ್ ಗೆ 1 ವೇಕೆನ್ಸಿ ಇದೆ ಸ್ನೇಹಿತರೆ. ಓಕೆ. ಟೋಟಲ್ 5 ವೇಕೆನ್ಸಿ ಇದೆ. ಸೊ ಇದು ಏಜ್ ಲಿಮಿಟ್ ಬಂದು 30 ರಿಂದ 35 ವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ, ಸೈಂಟಿಫಿಕ್ ಆಫೀಸರ್ ಗೆ ಮಾಸ್ಟರ್ಸ್ ಡಿಗ್ರಿ ಇನ್ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಸ್ಪೇಸ್ ಸೈನ್ಸಸ್ ಆರ್ PhD ಇನ್ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಆರ್ ಸ್ಪೇಸ್ ಸೈನ್ಸಸ್ ವಿತ್ ಎಕ್ಸ್ಪೀರಿಯನ್ಸ್ ಇನ್ ಸೈನ್ಸ್ ಕಮ್ಯುನಿಕೇಶನ್, ವರ್ಬಲ್ ಆರ್ ರಿಟರ್ನ್. ಓಕೆನಾ. ಸೊ ಅದ ನಂತರ ಸೈಂಟಿಫಿಕ್ ಅಸಿಸ್ಟೆಂಟ್ ಗೆ ಬ್ಯಾಚುಲರ್ ಡಿಗ್ರಿ ಇನ್ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ವಿತ್ 2 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಸೈನ್ಸ್ ಕಮ್ಯುನಿಕೇಶನ್ ಎಕ್ಸ್ಪೀರಿಯನ್ಸ್. ಓಕೆನಾ. ಸೊ ಅದ ನಂತರ ಜೂನಿಯರ್ ಟೆಕ್ನಿಕಲ್ ಆಫೀಸರ್ ಗೆ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಮತ್ತೆ ಜೂನಿಯರ್ ಟೆಕ್ನಿಕಲ್ ಆಫೀಸರ್ ಮೆಕ್ಯಾನಿಕಲ್ ಗೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ರೆ ಆಗುತ್ತೆ ಸರ್. ಓಕೆನಾ. ಸೊ ಸ್ಟಾರ್ಟಿಂಗ್ ಸ್ಯಾಲರಿ ಬಂದು ನಿಮಗೆ 45,000 ರೂಪಾಯಿಂದ ಹಿಡಿದು 1,42,000 ರೂಪಾಯಿವರೆಗೂ ಇದೆ. ಪ್ಲಸ್ DA, HRA, TA ಎಲ್ಲ ಕೂಡ ನಿಮ್ಗೆ ಬೆನಿಫಿಟ್ ಸಿಗುತ್ತೆ ಸರ್. ಓಕೆನಾ. ಸೊ ಇದ್ರದ್ದು ನೀವು ಅಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಪ್ರತಿಯೊಂದು ಡೀಟೇಲ್ಸ್ ಇನ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಸ್ನೇಹಿತರೆ. ಏನೇನ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ, ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಮತ್ತೆ ರಿಸರ್ವೇಶನ್ ಸರ್ಟಿಫಿಕೇಟ್ಸ್, ಮಾಸ್ ಕಾರ್ಡ್ಸ್, ಮತ್ತೆ ನಿಮ್ಮ ಫೋಟೋ, ಸಿಗ್ನೇಚರ್ ಸ್ಕ್ಯಾನ್ ಕಾಪಿಯಲ್ಲಿ ಇರಬೇಕಾಗಿರುತ್ತೆ. ಸೊ ಅದನ್ನ ಇಟ್ಕೊಂಡು ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಅಪ್ಲಿಕೇಶನ್ ಲಿಂಕ್ ನಾನು ಡೈರೆಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಇಲ್ಲಿ ಬಂದು ನೋಡಿ, IIPA ಅಂತ ಹೇಳ್ಬಿಟ್ಟು ಇರುವಂತದ್ದು. ಓಕೆನಾ. ಇಲ್ಲಿ ಬಂದು ನೀವು ಡೈರೆಕ್ಟ್ ಆಗಿ ರಿಜಿಸ್ಟರ್ ಹಿಯರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಯೂಸರ್ ಅಕೌಂಟ್ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ನೀವು ಕ್ರಿಯೇಟ್ ಅಕೌಂಟ್ ಕೊಟ್ರೆ, ಸೊ ಅದಾದ ನಂತರ ಲಾಗಿನ್ ಕೇಳುತ್ತೆ. ಲಾಗಿನ್ ಕೇಳಿದ ತಕ್ಷಣ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಮಾಡ್ಕೋಬೇಕಾಗಿರುತ್ತೆ. ಲಾಗಿನ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಇದು ಅಸ್ಟ್ರೋಫಿಸಿಕ್ಸ್ ಏನಿದೆ ನಮ್ಮ ಡಿಪಾರ್ಟ್ಮೆಂಟ್, ಈ ಒಂದು ಇನ್ಸ್ಟಿಟ್ಯೂಟ್ ಜಾಸ್ತಿ ಪೋಸ್ಟ್ ನ ಕರೆಯೋದಿಲ್ಲ ಸ್ನೇಹಿತರೆ. ಕರೆದ್ರೆ ಸ್ಪೆಸಿಫಿಕ್ ಪೋಸ್ಟ್ ನ ಮಾತ್ರ ಕರೆಯುತ್ತೆ. ಓಕೆನಾ. ಸೊ ಇದನ್ನ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಡೀಟೇಲ್ಡ್ ನೋಟಿಫಿಕೇಶನ್ ಕೂಡ ಇದೆ. ಸೊ ಈ ಒಂದು ನೋಟಿಫಿಕೇಶನ್ ನೋಡೋದಾದ್ರೆ, IIA ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಸ್ಟ್ರೋಫಿಸಿಕ್ಸ್, ಅಟಾನಮಸ್ ಬಾಡಿ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಗೌರ್ಮೆಂಟ್ ಆಫ್ ಇಂಡಿಯಾ, ಕೋರಮಂಗಲದಲ್ಲಿರುವಂತದ್ದು, ಬೆಂಗಳೂರಲ್ಲಿ. ಓಕೆನಾ. ಸೊ ಅಲ್ಲಿ ಎಲ್ಲಾ ಒಂದು ಸೆಂಟರ್ಸ್ ಏನಿದೆ, ಈ ಸೆಂಟರ್ಸ್ ನೋಡಿ, ಇಲ್ಲಿ ಸೆಂಟರ್ 1, 2, 3, 4, 5 ಈ 5 ಸೆಂಟರ್ಸ್ಗೂ ಕರೆದಿರೋದು. ಓಕೆನಾ. ಸೊ ಈ ಕ್ಯಾಂಪಸ್ ಗಳಲ್ಲಿ ನೀವು ಕೆಲಸ ಮಾಡಬಹುದಾಗಿರುತ್ತೆ. ಓಕೆನಾ. ಟ್ರೈನಿಂಗ್ ಸೆಂಟರ್ ಬಂದು ಮೈಸೂರಲ್ಲಿದೆ. ಮೈಸೂರಲ್ಲಿರುವಂತಹ ಟ್ರೈನಿಂಗ್ ಸೆಂಟರ್ ನ ಕ್ಲಿಯರ್ ಮಾಡಿದ್ರೆ ನೀವು ಜಾಬ್ ನ ತಿಳ್ಕೊಬಹುದಾಗಿರುತ್ತೆ. ಓಕೆನಾ. ಸೊ ಕಂಪ್ಲೀಟ್ ಡೀಟೇಲ್ಸ್, ಫುಲ್ ಡೀಟೇಲ್ ನಾನು ಏನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ, ಆ ಒಂದು ಫುಲ್ ಡೀಟೇಲ್ಸ್ ನಿಮಗೆ ಈ ಒಂದು ವಿಡಿಯೋದಲ್ಲಿ, ಈ ಒಂದು
ನೋಟಿಫಿಕೇಶನ್ ಅಲ್ಲಿ ಇದೆ ಸ್ನೇಹಿತರೆ, ಕ್ಲಿಕ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಹಾಗೆ ನೀವು ಏನಪ್ಪಾ ಓದ್ಕೋಬೇಕು ಅಂತ ಹೇಳಿದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ ಮತ್ತೆ ಸ್ಕಿಲ್ ಟೆಸ್ಟ್ ಇರುತ್ತೆ. ಸೊ ರಿಟರ್ನ್ ಟೆಸ್ಟ್ ಬಂದ್ಬಿಟ್ಟು ಜನರಲ್ ಇಂಗ್ಲಿಷ್, ಜನರಲ್ ಅವೇರ್ನೆಸ್, ಕ್ವಾಂಟಿಟಿ ಆಪ್ಟಿಟ್ಯೂಡ್, ರೀಸನಿಂಗ್, ಟೆಕ್ನಿಕಲ್ ಸಬ್ಜೆಕ್ಟ್ ಬಗ್ಗೆ ಕೂಡ ಕೇಳ್ತಾರೆ ಸ್ನೇಹಿತರೆ. ಅದಾದ ನಂತರ ಸ್ಕಿಲ್ ಟೆಸ್ಟ್ ಕೇಳ್ತಾರೆ. ಏನಾದ್ರು ಸ್ಕಿಲ್ ಟೆಸ್ಟ್ ಕೇಳಿದಾಗ ಇದನ್ನ ನೀವು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಓಕೆನಾ? ಸೊ ಈ ಎರಡು ಪೋಸ್ಟ್ ನೀವು ಕ್ಲಿಯರ್ ಮಾಡ್ಕೊಂಡು ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾಗಿರುತ್ತೆ. ಸೊ ಅಪ್ಲಿಕೇಶನ್ ಫಿಲ್ ಮಾಡಿದ ನಂತರ ನಿಮಗೆ ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಏನು, ಹೇಗೆ ಅಪ್ಲೈ ಮಾಡೋದು ಎಲ್ಲಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನೀವು ಯಾವಾಗ ಎಕ್ಸಾಮ್ ಇದೆ ಏನಿದೆ ಅಂತ ಹೇಳ್ಬಿಟ್ಟು ಕಮ್ಯುನಿಕೇಶನ್ ಅವ್ರು ಮಾಡ್ತಾರೆ ಸ್ನೇಹಿತರೆ. ಓಕೆನಾ? ಸೊ ಅದ ನಂತರ ನೋಡೋದಾದ್ರೆ ಇನ್ನು ನೀವು ಅಪ್ಲೈ ಮಾಡಿಲ್ಲ ಅಂದ್ರೆ NAL ಅಲ್ಲಿ ಕೂಡ ಕರೆದಿದ್ದಾರೆ, ಅದ ನಂತರ ಕಾಫಿ ಬೋರ್ಡ್ ಅಲ್ಲಿ ಕರೆದಿದ್ದಾರೆ, ಧನಲಕ್ಷ್ಮಿ ಬ್ಯಾಂಕ್ ಅಲ್ಲಿ ಕರೆದಿದ್ದಾರೆ, DCPU ಅಲ್ಲಿ ಕರೆದಿದ್ದಾರೆ, DRDO LRD ಅಲ್ಲಿ ಇಂಟರ್ನ್ಶಿಪ್ ಕರೆದಿದ್ದಾರೆ, ಪೇಡ್ ಇಂಟರ್ನ್ಶಿಪ್. ಇದು ಫಸ್ಟ್ ಟೈಮ್ ಕರೆದಿರೋದು DRDO ದಲ್ಲಿ. ಅದಂದ್ರೆ IBPS SO ಗೆ ಕರೆದಿದ್ದಾರೆ ಸ್ನೇಹಿತರೆ. ಸೊ ಸೀನಿಯರ್ ಆಫೀಸರ್ಗೆ. ಓಕೆನಾ? ಸೊ ಈ ರೀತಿ ಎಷ್ಟೊಂದು ಪೋಸ್ಟ್ ಗಳನ್ನ ಕರೆದಿದ್ದಾರೆ. ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೆ ನೀವು ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಇಷ್ಟು ಈ ಒಂದು ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.